ಹೇಳ್ತಕ್ಕಂಥದ್ದು ನಿಮ್ಮ ವ್ಯಾಪ್ತಿ ಒಳಗೆ ತಾಲೂಕಾ ದಂಡಾಧಿಕಾರಿಗಳು ತಹಸೀಲ್ದಾರ್ ಅಲ್ಲ, ನಿಮ್ಮ ವ್ಯಾಪ್ತಿ ಒಳಗೆ ಎಷ್ಟು ಕಾರ್ಖಾನೆ ಬರ್ತಾವ ಒಳ್ಳೇದು. ಈ ಕಾರ್ಖಾನೆ ಸಂಬಂಧಪಟ್ಟಂಗ ನಿಮಗೆ ಏನೇನೋ ಅವ್ರ ಕಾರ್ಖಾನೆಯವ್ರ ಮಾಹಿತಿ ಕೊಟ್ಟಾರ ಅಂತಕ್ಕಂಥದ್ದು ತಿಳಿಸ್ಬೇಕು. ಇನ್ನ ಮೂರನೇದು ಏನಂತ ಹೇಳ್ತಾರೆ, ಒಂದೇದು ನಿಮ್ಮ ವ್ಯಾಪ್ತಿ ಒಳಗೆ ಎಷ್ಟು ಕಾರ್ಖಾನೆ ಬರ್ತಾವು, ಕಾರ್ಖಾನೆದವ್ರು ನಿಮಗೆ ಏನೇನು ಮಾಹಿತಿ ಕೊಟ್ಟಾರು, ಕಾರ್ಖಾನೆ ಆರಂಭ ಮಾಡುವಂತ ಪ್ಲಾನ್ ಒಳಗಾರು ಅಥವಾ ಇಲ್ಲೋ. ಅದಾದ ನಂತರ ಬಾಕಿ ಬಿಲ್ಲಿನ ಮಾಹಿತಿ ನಿಮಗೆ ಏನೇನು ಕೊಟ್ಟಾರ ಅಂತಕ್ಕಂಥದ್ದು. ನಮಗೆ ಸಾಕಷ್ಟು ಮಾಹಿತಿ ಅದಾವು, ನಿಮಗ್ ಮಾಹಿತಿ ಏನೇನು ಕೊಟ್ಟಾರ ಅಂತಕ್ಕಂಥದ್ದು ನೀವು ಸಭೆ ಮುಂದೆ ಹೇಳ್ರಿ. ಆ ನಂತರ ಇನ್ನೂ ವಿಷಯಗಳನ್ನು ಚರ್ಚೆ ಮಾಡಿ. ರೈತರು ಸಮಸ್ಯೆಗಳನ್ನ ಇಲ್ಲಿವರೆಗೂ ಕೂಡ ಚರ್ಚೆ ಮಾಡಿದ್ದಾರೆ. ನಮ್ಮ ವ್ಯಾಪ್ತಿಯಲ್ಲಿರ್ತಕ್ಕಂಥ ಕಾರ್ಖಾನೆಗಳ ಬಗ್ಗೆ ಈಗಾಗಲೇ ಸಿ ಸರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆಗಳು ಕೂಡ ಜರುಗಿದವು. ತಾವು ಕೂಡ ಆ ಸಭೆಗಳಲ್ಲಿ ಹಾಜರಿದ್ದರು. ಮುಖ್ಯವಾಗಿ ಇವತ್ತಿನ ದಿನ ಜಮಖಂಡಿಯಲ್ಲಿ ರೈತರ ಒಂದು ಏನು ಸಮಾವೇಶ ನಡೀತಾ ಇದೆ ಅಂತಕ್ಕಂಥದ್ದು ಈಗಾಗಲೇ ಸಿ ಸರ್ ಗಮನಕ್ಕೂ ಕೂಡ ಹೋಗಿದೆ. ಆಕ್ಚುಲಿ ಇವತ್ತು ಸಭೆ ಇತ್ತು, ಎ ಸಿ ಅವರು ಮತ್ತು ನಾವು ಕೂಡ ಅಲ್ಲೇ ಹೋಗ್ಬೇಕಾಗಿತ್ತು. ಇವತ್ತು ಆ ಸಭೆಯನ್ನು ಅಲ್ಲಿ ನಾನು ಕ್ಯಾನ್ಸಲ್ ಮಾಡಿ ಇವತ್ತಿನ ದಿನ ರೈತರು ಬರ್ತಾ ಇದ್ದಾರೆ, ಅವರಿಗೆ ನಾವು ಸ್ಪಂದನೆ ಮಾಡಲಿಕ್ಕೆ ಇಲ್ಲಿ ಇರಬೇಕು ಅಂತಕ್ಕಂಥ ಉದ್ದೇಶದಿಂದ ಎ ಸಿ ರೈತರ ಒಂದು ವಿಚಾರಗಳಿಗೆ ನಾವು ಕೂಡ ಸ್ಪಂದನೆಯನ್ನ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಯಾವುದೋ ಒಂದು ಟಿಪಿಗಳನ್ನು ಹಾಕೋದು ಇಲ್ಲೇ ಸುಮಾರು 2-3 ತಾಸಿಗೆ ನಾವು ಕರೀತೀವಿ ಅಂತಕ್ಕಂಥ ಇಲ್ಲೇ ವೇಟ್ ಮಾಡ್ತಾ ಇದ್ದೆ. ಈಗಾಗಲೇ ಈ ನಮಗೂ ಕೂಡ ಕಾನ್ಫಿಡೆನ್ಸ್ನ ತಗೊಂಡಿದ್ದರು. ಆ ಸಂದರ್ಭದಲ್ಲಿ ಎಸ್ ಸಿ ಮೇಡಮ್ ಅವರು ಈ ನಮ್ಮ ರೈತರ ವಿಚಾರಗಳನ್ನು ಶೇರ್ ಮಾಡಿದ್ದಾರೆ. ನಾನು ಕೂಡ ಹೇಳ್ತೀನಿ, ರೈತರು ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸಾಯಂಕಾಲ ಅವರು ಅವರು ಕಾನ್ಫರೆನ್ಸ್ ಕಾಲನ್ನು ಮಾಡಿ ಡಿಸ್ಕಷನ್ ಅನ್ನ ಮಾಡ್ತೀನಿ ಅಂತ ಹೇಳಿ ಡಿ ಸಿ ಸಾಹೇಬರು ಕೂಡ ಹೇಳಿದ್ದಾರೆ. ಎ ಸಿ ಮೇಡಮ್ ಅವರು ಕೂಡ ಡಿ ಸಿ ಸಾಹೇಬ್ ಜೊತೆನೇ ಇದ್ದಾರೆ. ಹೀಗಾಗಿ ಈಗ ನಮಗೂ ಕೂಡ ಕಾರ್ಖಾನೆಗಳಿಗೆ ಭೇಟಿ ಕೊಡಕ್ಕೆ ಒಂದು ಡಿ ಸಿ ಸರ್ ಆದೇಶ ಮಾಡಿದ್ದಾರೆ. ಎಲ್ಲಿ ಎಷ್ಟು ಸ್ಟಾಕ್ ಐತಿ ಏನಿದೆ ಅಂತಕ್ಕಂಥದ್ದು ನನಗೂ ಕೂಡ ಬಂದಿದೆ. ನಾನು ಕೂಡ ಕಾರ್ಖಾನೆಗಳಿಗೆ ಭೇಟಿ ನೀಡಿರಲಿಲ್ಲ. ಅದಕ್ಕಾಗಿ ಇವತ್ತಿನ ದಿನ ಮತ್ತು ನಾಳೆ ದಿನ 2 ದಿನ ಕೂಡ ಭೇಟಿ ನೀಡಿ ಅಲ್ಲಿ ಏನು ವಸ್ತುಸ್ಥಿತಿ ಇದೆ ಅಂತಕ್ಕಂಥದ್ದನ್ನು ನಾನು ಕೂಡ ಪರಿಶೀಲನೆ ಮಾಡ್ತೀನಿ. ಮತ್ತು ತಾವುಗಳು ಕೂಡ ನಿನ್ನೆ ಒಂದು ಮನವಿಯನ್ನು ಕೂಡ ನಮ್ಮ ಕಚೇರಿಗೆ ತಾವು ಸಲ್ಲಿಸಿದೆ. ಆ ಸಲ್ಲಿಸಿದ ಮನವಿಯನ್ನು ಕೂಡ ನಾವು ಡಿ ಸಿ ಸರ್ ತಂದಿದ್ದೀವಿ. ಅದು ಡಿ ಸಿ ಸರ್ ಅದರ ಬಗ್ಗೆ ಡಿಸ್ಕಸ್ ಮಾಡಿ ಮುಂದಿನ ವಿಚಾರವನ್ನು ಅವರು ಸ್ಪಷ್ಟಪಡಿಸ್ತೀನಿ ಅಂತ ಹೇಳಿದ್ದಾರೆ. ಸರ್ ಅದಕ್ಕೆ ಒಂದು ಪರಿಶೀಲನೆ ಮಾಡಿಕೊಂಡು ವಿಸಿಟ್ ಮಾಡೋಕ್ಕೆ ಅವತ್ತು ಆರ್ಡರ್ ಮಾಡಿದ್ದಾರೆ. ಬೆಳಿಗ್ಗೆ ಹೋಗ್ಬೇಕಾಗಿತ್ತು ಆ್ಯಕ್ಚುಲಿ, ಅದಕ್ಕೆ ಮಧ್ಯಾಹ್ನ ಇಟ್ಕೊಂಡಿದ್ದೀವಿ ಮತ್ತು ನಾಳೆ ಅದನ್ನು ಈಗ ಅದೇ ಒಂದ್ಸಲ ವಿಸಿಟ್ ಮಾಡಿದಾಗ ಗೊತ್ತಾಗುತ್ತೆ ಏನನ್ನೋದು. ಹಾಗಾಗಿ ನಾವು ಪರಿಶೀಲನೆ ಮಾಡಿಕೊಂಡು ನಾವು ತಗೊಂಡ್ಬರ್ತೀವಿ. ಹೌದು. ಬೇಡಿಕೆ ಸರ್ ರೈತರು ಇದಕ್ಕೆ ತಾವೇಳ್ತೀವಿ. ಮತ್ತೆ ಇದಕ್ಕೆ ತಮ್ಮಿಂದ ಸರ್ಕಾರಕ್ಕೆ ಏನು ನಿರ್ದೇಶನಗಳು ಬಂದಿದ್ದಾರೆ? ಯಾಕಂದ್ರೆ ಯಾವುದೇ ಕಾರಣಕ್ಕೂ ಕಾರ್ಖಾನೆಗಳನ್ನ ಚಾಲೂ ಮಾಡಬಾರ್ದು ಅಂತಾನೆ ಪಟ್ಟು ಹಿಡ್ಕೊಂಡು ರೈತರಿಗೆ ಕೂತಿರೋದು. ಅದೇ ವಿಚಾರವಾಗಿ ಇವತ್ತಿನ ಸಮಸ್ಯೆಗಳು ಏನದಾವ ಅಂತಕ್ಕಂಥದ್ದನ್ನ ಒಳಗೆ ಚರ್ಚೆ ಆಗಿತ್ತು. ಬೇರೆ ಮೀಟಿಂಗ್ ನಡೆದಿತ್ತು, ಅದೇ ಮೀಟಿಂಗ್ ಒಳಗೆ ಚರ್ಚೆ ಆಗಿತ್ತು. ಎಲ್ಲ ಕಾರ್ಖಾನೆ ಮಾಲೀಕರೊಂದಿಗೆ ಸಂಜೆ ಒಂದು ಸಂವಾದ ಮಾಡ್ತೀನಿ ಮತ್ತು ಅದ್ರ ಡಿಸ್ಕಷನ್ ಮಾಡ್ತೀನಿ. ರೈತರ ಸಮಸ್ಯೆಗಳು ಅದಾವ ಅಂತಕ್ಕಂಥದ್ದನ್ನ ಅವ್ರಿಗೆ ಹೇಳ್ತೀನಿ.
ಮಾಡ್ತಾರೆ ಈಗ ದಯವಿಟ್ಟು ಯಾರು ಅಲ್ಲೆಲ್ಲ ಮಾತಾಡ್ಬೇಕಂದ್ರ ಒಂದ್ 2-3 ಪ್ರಶ್ನೆ ಕೇಳಿ ನಾವು ಏನ್ ಕೇಳಿವು. ಒಂದೇದು ನಿಮ್ ವ್ಯಾಪ್ತಿ ಒಳಗೆ ಎಷ್ಟು ಕಾರ್ಖಾನೆಗಳು ಬರ್ತಾವ, 3 ಕಾರ್ಖಾನೆ ಬರ್ತಾವ ಅಂತಂದ್ರೆ ಓಕೆ. ಎರಡನೇ ವಿಷಯ ಏನಂತ ಅಂತಂದ್ರ ಎಷ್ಟೆಷ್ಟು ಕ್ರಿಸಿಂಗ್ ಮಾಡ್ಯಾರು, ಎಷ್ಟು ಬಾಕಿ ಉಳಿಸ್ಕೊಂಡಾರು, ಎಷ್ಟು ಕೊಟ್ಟಾರು ಅನ್ನುವಂತ ಸ್ಪಷ್ಟತೆ. ಇನ್ನ ಫ್ಯಾಕ್ಟ್ರಿ ಚಾಲು ಹಾಕೊಂಡು ನಾವು ಕೇಳ್ತಕ್ಕಂಥದ್ದು ಈ ವರ್ಷದಲ್ಲ, 6 ವರ್ಷ. ಅದನ್ನ ನಿಮ್ಗೆ ಮಾಹಿತಿ ಇರ್ತದೆ, ಮಾಹಿತಿ ಯಾಕೆ ನೀವು ಕೊಡುವಾರಿ? ಯಾಕಂತ ಹೇಳಿದ್ರೆ ನಾವು ಕೇಳಿದಾಗ ನಮ್ಗೆ ಫ್ಯಾಕ್ಟ್ರಿ ಚಾಲು ಆಗ್ತಂದಾವ, 15 ದಿನದಾಗಲೇ ಚಾಲು ಅದಾವು. ಹೋದ್ರೆ ಕಾರ್ಖಾನೆ ಬಾಕಿ ಎಷ್ಟೆಷ್ಟು ಉಳಿದಾವ, ಯಾವ್ಯಾವ ಕಾರ್ಖಾನೆ ಇಲ್ಲ ಎಲ್ಲ ಫುಲ್ ಆಗೈತೋ ಅಥವಾ ಇಲ್ಲ ಅನ್ನುವಂತ ಸ್ಪಷ್ಟತೆ. ನಾನೇ ಖುದ್ದಾಗಿ ವಿಸಿಟ್ ಮಾಡ್ತಾ ಇದ್ದೀನಿ ಇವತ್ತು. ನಾನು ಇಲ್ಲಿ ಇದ್ರ ಜೊತೆಗೆ ಇನ್ನೂ ಒಂದು ಸೇರ್ಸ್ಕೊಂಡು ಅದನ್ನು ಮಾಹಿತಿ ಮಾಡ್ತಾರೆ. ತಗೊಂಡು ಅದನ್ನು ಮುಗಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ. ತಾಲೂಕಾ ದಂಡಾಧಿಕಾರಿಗಳ ನೇತೃತ್ವದೊಳಗ ಇವತ್ತು 3 ಕಾರ್ಖಾನೆ ಅವರ ಆಡಳಿತದೊಳಗೆ ಬರ್ತಾವ ಅಂತ ಹೇಳಿದ್ರು. ಯಾವುದು ಪ್ರಭುಲಿಂಗೇಶ್ವರ, ನಾರ್ನೂರ್ ಸಕ್ಕರೆ ಕಾರ್ಖಾನೆ, ಸಾಯಿಪ್ರಿಯ ಒಂದು. ಇದ್ರೊಳಗ ಎಲ್ಲಾ ಕಾರ್ಖಾನೆ ಬಾಕಿ ಕೊಟ್ಟಾರ. ಯಾವ ಕಾರ್ಖಾನೆ ಬಾಕಿ ಉಳಿದಂತ ಎಲ್ಲ ಬಾಕಿ ಇದು ಹೋದ ಹಂಗಾಮಿನ ಸ್ಟೇಟ್ ಕ್ಲಿಯರ್ ಆಗೈತೆ. ಇಲ್ಲ ನಿಮಗ ಯಾವ ಫ್ಯಾಕ್ಟ್ರಿಗೆ ಕ್ಲಿಯರ್ ಆಗಿದ್ರಿ? ನ್ಯಾಮಗೌಡ ಈ ಬಂದಿರ್ತಕ್ಕಂಥ ಪ್ರಶ್ನೆ ಎಷ್ಟ, ನೀವು ತಾಲೂಕಾ ದಂಡಾಧಿಕಾರಿಯಾಗಿ ಜಿಲ್ಲಾ ಆಡಳಿತ ನಿಮ್ಗೆ ಏನ್ ಸೂಚನೆ ಬಂದತಿ, ಇವತ್ತು ಅವ್ರ ಮೇಲೆ ಏನ್ ಕ್ರಮ ತಗೊಂಡ್ರಿ? ಕಬ್ಬು ಕಳಿಸಿ ಇವತ್ತು 6 ತಿಂಗಳಾದ್ರೆ 8 ತಿಂಗಳಾದ್ರೂ ಇನ್ನೂ ಬಾಕಿ ಇಡುವಂತ ಕಾರ್ಖಾನೆ ಮಾಡಿದ್ರು. ಜಿಲ್ಲಾಡಳಿತ ಏನ್ ಸೂಚನೆ ಬಂತ ನಿಮಗ, ಅವ್ರ ಮೇಲೆ ಏನ್ ಕ್ರಮ ತಗೊಂಡ್ರಿ? ತಗೊಳಕ್ ನಿಮ್ಗೆ ಕಾನೂನದಾಗ ಏನೇನು ಅವಕಾಶ ಇದಾವ ಅಂತಕ್ಕಂಥದ್ದು ಕೇಳಾಕ್ತಾರ, ಬೇರೆ ಏನ್ ಕೇಳಾಕತ್ತಿಲ್ಲ. ಅದಕ್ಕೆ ಅದ್ರ ಜೊತೆಗೆ ಇನ್ನೊಂದ್ ಏನ್ ಹೇಳಿದ್ರಂದ್ರ, ಈ ಕಾರ್ಖಾನೆ ಚಾಲೂ ಮಾಡೋ ಹಂಗಾಮ ಬಂದತಿ, ಕಾರ್ಖಾನೆ ಚಲೋ ಬಿಲ್ ಘೋಷಣೆ ಮಾಡಿ ಚಾಲೂ ಮಾಡ್ಬೇಕು, ಅಲ್ಲಿ ತನಕ ಯಾರೋ ಕಾರ್ಖಾನೆ ಚಾಲೂ ಮಾಡಬಾರ್ದು ಅಂತ ನಿಮ್ಗೆ ಹೇಳಕತ್ತದ. ಅದಕ್ಕೆ ನೀವು ತಕ್ಷಣ ಕಾರ್ಖಾನೆ ಮಾಲೀಕರ ಕರೆದು ಅವ್ರಿಗೆ ಆರ್ಡರ್ ಮಾಡ್ಬೇಕು. ಇಲ್ಲಿ ಯಾಕೆ ನಿಮ್ಗೆ ಹೇಳಕ್ ಬಂದೇವಂದ್ರ, ನಾವು ಕಾನೂನು ಪಾಲನೆ ಮಾಡೋರ್ನ ಇಲ್ಲಿ ಬಂದವರೆಲ್ಲ ಕಾನೂನು ಕೈ ತಗೊಳ್ಳಾರಲ್ಲ. ನಿಮಗ್ ಮಿಕ್ಕ ನಾವು ಕಾನೂನು ಕೈ ತಗೋತೇವೆ, ಅವ್ರ ರಿಪೇರ್ ಮಾಡಕ್ ರೆಡಿ ಇದೆ. ಯಾಕ್ರಿ ನಿಮಗ್ ಮಿಕ್ಕಿದ ಮೇಲತ್ತ. ಅದಕ್ಕೆ ನಾವು ನಿಮ್ಗೆ ಹೇಳಕ್ ಬಂದೇವು, ಕಾನೂನು ಬದ್ಧವಾಗಿ ಅವ್ರನ್ನ ಕರೆಸಿ ಡಿಸ್ಕಸ್ ಮಾಡ್ಕೊಂಡ ಅವ್ರ ಚರ್ಚೆ ಮಾಡಿದ್ರೆ ಸರಿ. ಮಾಡದೆ ಹೋದ್ರೆ ನೀವು ಇಲ್ಲ ಆಯ್ತು ನಾವು ಬಂದತ್ತಿ ನಾವು ವಿಸಿಟ್ ಮಾಡ್ತೀವಿ ಅಂತ ಹೇಳಿಕೆ ಕೊಡ್ಬೇಡ್ರಿ. ಇವತ್ತು ನಿಮ್ಮ ಕಂಕನವಾಡಿ ಫುಡ್ ಡಿಡಿ ಅವ್ರನ್ನ ಕೇಳ್ಕೊರಿ, ಏನ್ ಸೂಚನೆ ಕಳಿಸಿದಾರೆ, ಏನೋ ಬಾಕಿ ಇಟ್ಟು ಬಂದಿರ್ತಕ್ಕಂಥ ಕಾರ್ಖಾನೆ ಮೇಲೆ ಏನು ಕ್ರಮ ತಗೊಂಡು ಜಿಲ್ಲಾಡಳಿತ ಮತ್ತು ತಾಲೂಕಾ ಆಡಳಿತ ನಿಮಗ್ ಪವರ್ಫುಲ್ ಐತಿ. ನೀವು ತಹಸೀಲ್ದಾರ್ ಅಂದ್ರೆ ಏನೋ ತಾಲೂಕಾ ದಂಡಾಧಿಕಾರಿ ಯಾವ್ದಾ ಕಾರ್ಖಾನೆ ನಿಮ್ಮ ಇದು ಇಲ್ಲ, ಯಾವ್ದು ನಡೆಯಂಗಿಲ್ಲ. ನಿಮ್ಮ ಆದಿಂದವಾಗ ನಡಿಬೇಕವು. ಮತ್ತ 8 ತಿಂಗಳಾದ್ರೂ ಬಾಕಿ ಕೊಟ್ಟಿಲ್ಲ ಅಂದ್ರೆ ಅವ್ರ ಮೇಲೆ ಏನ್ ಕ್ರಮ ತಗೊಂಡ್ರೆ ಕೇಸ್ ಮಾಡಿದ್ರೆ ಅಂತಕ್ಕಂಥದ್ದು ನಾವು ನಿಮ್ಮನ್ನು ನೇರವಾಗಿ ಕೇಳ್ತೀವಿ. ಕೇಸ್ ಮಾಡ್ಬೇಕು. ಈಗ ರೈತರು ಅಂತ ಏನಾದ್ರು ತಪ್ಪು ಮಾಡಿದ್ರೆ ಕೇಸ್ ಹಾಕ. ಸಾಮಾನ್ಯ ಜನರು ನಾವ್ ಏನಾರ ತಪ್ಪು ತಡೆ ಮಾಡಿದ್ರೆ ನಮ್ಮ ಮೇಲೆ ಕೇಸ್ ಹಾಕಲ್ರಿ. ಮತ್ ಇವ್ರ ಮೇಲೆ ಏನ್ ಕಾನೂನು ಕ್ರಮ ತಗೊಂಡ್ರೆ ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲಾ ತಾಲೂಕಾಧಿಕಾರಿಗಳು ಅಂತ ಕೇಳಾಕತ್ತೇವು. ಈಗ ಎಷ್ಟು ಬಾಕಿ ಉಳಿದ ನೀವು ಮಾಹಿತಿ ತಗೋರಿ, ಮಾತಾಡ್ಕೊರಿ. ಬಾಕಿ ಯಾಕೆ ಉಳಿತು, ಇನ್ನೂ ಎಷ್ಟು ದಿವಸ ಕೊಡ್ತಾರೋ ಅದ್ರ ಮೇಲೆ ನಿಮ್ದು ಏನ ಅವ್ರ ಮೇಲೆ ಕ್ರಮ ತಗೊಂಡಿರ್ತಕ್ಕಂಥ ಸ್ಪಷ್ಟವಾಗಿ ನಮ್ಗ ಚಿತ್ರಣ ಗೊತ್ತಾಗ್ಬೇಕಿಲ್ಲ. ಯಾಕಂದ್ರೆ ಇದಕ್ಕೆ ನಾವು ಹೋರಾಟ 5 ನಿಮಿಷ 10 ನಿಮಿಷ ಟೈಮ್ ಕೊಡ್ತೇವೆ, ಡಿಸ್ಕಸ್ ಮಾಡ್ಕೊಂಬಂದ ಇದು ಹೇಳ್ರಿ. ಅಕಸ್ಮಾತ್ ನಿಮ್ಗೆ ಅದು ಹೇಳೋದಾಗಲಿಕ್ಕಂದ್ರೆ ಹೋರಾಟಗಳನ್ನ ಹೆಂಗ ನಡೀತಾವ ಅಂತ ಹೇಳಕ್ ಆಗಿಲ್ಲ. ನಾವು ಗೊತ್ತಿಲ್ಲ, ಇದು ಇಲ್ಲಿ ತೊಂದ್ರೆ ಆಗಿಲ್ಲ. ಹೋರಾಟ ರೂಪರೇಷನ್ ಚೇಂಜ್ ಆಗಿರ್ತಾವ. ಹೋರಾಟ ನಿಮ್ಗೆ ಏನಾಗತ್ತಂತಕ್ಕಂಥದ್ದು ನಾವು ಈಗ ಹೇಳಂಗಿಲ್ಲ. ಅದನ್ನ ಕ್ಷಣ ಚೇಂಜ್ ಆಗಿರ್ತದೆ, ಅದನ್ನ ಮಾಡಿ ತೋರಿಸ್ತೇವೆ ಅಂತಕ್ಕಂಥದ್ದು. ನಿಮ್ಗೆ 5-10 ನಿಮಿಷ ಟೈಮ್ ಕೊಡ್ತೇವೆ. ಇದ್ರ ಬಗ್ಗೆ ಮಾತಾಡ್ಕೊಂಡ್ ಬಂದ್ ತಿಳ್ತೀವಿ. ಯಾಕಂದ್ರೆ ಇಟ್ಟಲ್ಲ ಏನ್ ಬಂದಿಲ್ಲ, 114 ರೂಪಾಯಿ ಬಾಕಿ ಅಂತಾರ. ಯಾಕಂದ್ರೆ ಕಾರ್ಮಿಕರು ರಕ್ಷಣೆ ಮಾಡೋದು ಜಿಲ್ಲಾಡಳಿತ ತಾಲೂಕಾಡಳಿತ, ರೈತರನ್ನ ರಕ್ಷಣೆ ಮಾಡೋದು ಜಿಲ್ಲಾಡಳಿತ ತಾಲೂಕಾಡಳಿತ. ಮತ್ ನಿಮ್ಗೆ ಯಾಕೆ ಬಿಲ್ಡಿಂಗ್ ಕಟ್ಟಿ ಹಕ್ಕದಾಗ ಕುಂದ್ರಿಸಿ ಎದಕ್ ಕುಂದ್ರಿಸಿ ಅಂತ ಪಗಾರ ಕೊಟ್ಟು ಯಾಕೆ ಕುಂದ್ರಿಸ್ಯಾರ ಬರುತ್ತೆ? ಇದನ್ನ ಕೆಲಸ ಮಾಡಕ ಕುಂದ್ರಿಸ್ಯಾರ ನಿಮ್ಮನ್ನ. ಸುಮ್ಮನೆ ಆರಾಮ್ ಕುಂದ್ರಾಕಿಲ್ಲ. ಇವತ್ತು ಕೂಲಿ ಕಾರ್ಮಿಕರ ಕಬ್ಬು ಕಟಾವದಾರ್ದು 114 ರೂಪಾಯಿ ಇಟ್ಕೊಂಡ್ ಕೂತಾರಂದ್ರೆ 2 ವರ್ಷ ಇಟ್ಕೊಂಡ್ ಕೂತು ಇನ್ನೂ ತನಕ ಕೊಡ್ಸಾಕಾಗಿಲ್ಲ.
ಮತ್ತೆ ಜಿಲ್ಲಾಡಳಿತ ತಾಲೂಕಾಡಳಿತ ಯಾಕೆ ಬೇಕಂತ ಇಲ್ಲಿ ಯಾಕೆ ಹೋಗ್ಬಿಡ್ರಿ ಸುಮ್ಮನೆ ಬೇಡ ಯಾಕೆ ನಮಗೆ ಇರ್ಬೇಕಾಗಿರ್ತದ ಯಾಕ್ರೆ ಅದಕ್ಕ ನೀವು ಕೆಲಸ ಮಾಡಿಲ್ಲ ಈಗ ಮಾಡ್ರಿ ತಾಲೂಕಾ ಏನು ಕಾರ್ಮಿಕರದ 114 ರೂಪಾಯಿ ಏನು ಆಯ್ತು ಏನಿಲ್ಲ ಡಿಟೇಲ್ ಮಾಹಿತಿ ತಗೋರಿ ಕಾರ್ಖಾನೆ ಅವರು ಕಡಿದ ತಗೋರಿ ನಿಮ್ ಜಿಲ್ಲಾಡಳಿತ ತಗೋರಿ ತಗೊಂಡ್ ಅವ್ರ ಮೇಲೆ ಏನ್ ಕ್ರಮ ತಗೋದ್ರಿ ಮುಂದೆ ಏನೇನ್ ಮಾಡ್ತಿರ್ತಕ್ಕಂಥ ನಾವು ಸ್ಪಷ್ಟವಾಗಿ ಹೇಳ್ಬೇಕಂತ ಕೇಳಿದ್ರೆ ನಿಮ್ ಏನ್ರಿ 175 ರೂಪಾಯಿ ಅಷ್ಟೇ ಬಾಕಿ 75 ಅದು ಇವ್ರು ಕಿರಾಣಿ ಅವ್ರದ್ದು 7 ವರ್ಷ ಆತಲ್ಲ 7 ವರ್ಷ ಆತ ಇವ್ರದ್ದು 175 ರೂಪಾಯಿ ಕಿರಾಣಿ ಅದ ನೀಟ್ ರಾತ್ರಿ ಹೋರಾಟ ಮಾಡಿದ ಅವ್ರದ್ದು 175 ರೂಪಾಯಿ ನೋಡಿದ್ರಿ ಎಷ್ಟು ದುಡ್ಡು ಅವ್ರು 11 ಕೋಟಿ ರೂಪಾಯಿ ಇನ್ನೂ ಉಳಿದ 100 ಯಾಕೆ ನೀವೆಲ್ಲ ರೊಕ್ಕ ಇಟ್ಕೊಂಡು ಕೇಳುತ್ತೆ ನೋಡು ನಿಮ್ದೇನ್ ತಪ್ಪಲ್ಲ ಮಾತಾಡ್ತಾರ ಅದಕ್ಕೆ ಎಲ್ಲಾನು ಕೇಳ್ರಿ ಈಗ ಎಲ್ಲಾ ಫ್ಯಾಕ್ಟ್ರಿ ಕನ್ಫರ್ಮ್ ಮಾಡಿದ್ರೆ ನಮ್ ಸಮೀರವಾಡಿ ಕಾರ್ಖಾನೆ ಕನ್ಫರ್ಮ್ ಮಾಡಿದ್ರೆ ಇವ್ರು ಏನ್ ಹೇಳ್ತಾರ ಅಂದ್ರೆ ಇವತ್ತು ನಾವು ಕಾರ್ಖಾನೆ ಅವ್ರು ಕೇಳಕ್ ಅಂದ್ರೆ ಸಮೀರವಾಡಿ ಅವ್ರು ಏನ್ ಕೊಡ್ತಾರ ಅವ್ರು ಕೊಡ್ತೀವ್ರಿ ಅಂತ ಹೇಳ್ಕೊಂಡು ಕಾರ್ಖಾನೆ ಚಾಲು ಮಾಡ್ತಾರ ಅವ್ರು ಕೊಟ್ಟಿದ್ದೀವಿ ಕೊಟ್ಟೆ ತನಕ 7 ವರ್ಷ ಆತ ಬಾಕಿ ಇಟ್ಕೊಂಡ್ತಾರ ಯಾಕೆ ಇಟ್ಕೊಂಡ್ರು ಅವ್ರಿಗೆ ನೀಡ್ಬೇಕಾದ್ರೆ ಬಡ ಬಡ ಕಾರ್ಖಾನೆ ಬಂದ್ ಮಾಡ್ತೇವೆ ಯಾರ ಕಾರ್ಖಾನೆ ಚಾಲು ಮಾಡ್ಸಕ್ ನಾವು ಇಲ್ಲಿ ಹೋಗ್ಬಿಡುತ್ತೇವ್ರಿ ಅವ್ರಿಗೆ ಸುಮ್ಮನೆ ಕಾರ್ಖಾನೆ ಈಗ ಒಂದ್ ಅಂಗಡಿ ತಕೊಂಡ್ ಕೂತ ಅಂದ್ರೆ ನಾ ವ್ಯಾಪಾರ ಮಾಡಕ್ ಹೋಗಬೇಕು ಅವ್ರ ಅಂಗಡಿನೇ ಇರ್ಲಿಕ್ಕ ನಾ ಯಾಕೆ ವ್ಯಾಪಾರ ಮಾಡಕ್ ಹೋಗಿ ನಾ ಬೇರೆ ಕಡೆ ಅಂಗಡಿ ಹಾಕ್ತೀನಿ ಮತ್ ಇವ್ರಿಗೆ ಇರ್ಲಿಕ್ಕಂದ್ರೆ ಆ ಅಂಗಡಿ ತಕೊಂಡ್ ಬರುವಂತ ಕೆಲಸ ಏನಿದ್ರು ಸಿದ್ದು ಹಾಕೊಂಡು ಕೇಳೋಣ ಬೇಡ್ರಿ ಅವೆಲ್ಲ ಬಾಕಿ ವಸೂಲಿ ಆಗ್ಬೇಕು ಎರಡನೇ ಕಂತಿನ ನಾವು ಹಾಸನದ 550 ರೂಪಾಯಿ ಕೊಡಬೇಕು ಹೊಸ ರೇಟ್ ಘೋಷಣೆ ಮಾಡ್ಬೇಕು ಅಂದ್ರೆ ಕಾರ್ಖಾನೆ ಚಾಲು ಮಾಡ್ಬೇಕು ಆನಂದ್ ಮೆಮ್ಕೊಡ್ರಿ ಹೇಳ್ರಿ ಇಲ್ಲಿಕಂದ್ರೆ ಕಾರ್ಖಾನೆ ಚಾಲು ಮಾಡಬಾರಂಗಿಲ್ಲ ಏನಾರ ಕಾನೂನು ಸುವ್ಯವಸ್ಥೆ ಆದ್ರೆ ಹೊಣೆಗಾರ ಯಾರಂದ್ರ ಇವ್ರು ಸಿದ್ದು ಆನಂದ್ ಮೆಮ್ಕೊಡ್ರ ಅಂತ ಹಾಕಿ ಹೇಳ್ತಾವೆ ಸ್ಪಷ್ಟವಾಗಿ ಬಂದ 2 ವರ್ಷ ತಿಂಗಳ ಇದನ್ನ ತಿಳ್ಕೊರಿ ಮೊದಲ ಈಗ ಬಂದ್ 2 ವರ್ಷ ತಿಂಗಳಾಗೈತಿ ಇವ್ರು ಕಾರ್ಖಾನೆ ನೋಡಿ ಇನ್ನ ಇವ್ರು ಒಂದು ಕೇಳ್ರಿ ಈಗ ಒಂದು ಈಗ ನೋಡ್ರಿ ಸೀರಿಯಸ್ ಆಗಿ ನೀವು ಅರ್ಥ ಮಾಡ್ಕೊಂಡ್ರೆ ಪಾಡಾಗತ್ತೆ ಯಾಕಂದ್ರೆ ಇವತ್ತಿನ ಕಾಲ ಟೆಕ್ನಾಲಜಿ ಬಹಳ ಮುಂದುವರತ್ತೆ ಈಗ ನಾವೇನ್ ಮಾತಾಡ್ತಿಲ್ಲ ನಾವ್ ಮೊದಲು ಮಾತಾಡುವಾಗ ಸ್ಪಷ್ಟೀಕರಣ ಕೊಡ್ತೀನಿ ನಿಮಗ ಮೊದಲು ಹೋರಾಟದ ದೇಶದ ಉತ್ತರ ಕರ್ನಾಟಕ ಎಲ್ಲಾ ಪಾರ್ಟಿಗೆ ಒಂದು ಮೂಲ ಬೇಸ್ ಐತೆ ಅಂತ ಹೇಳಾಕತ್ತೀವಿ ನಿಮ್ಗ ಈಗ ನಾವ್ ಮಾತಾಡ್ತೀವಿ ನಾನು ದಿವಸ ಬಂದಾಗ ಮಾತಾಡ್ಬಿಡ್ತಾನ ಈಗ ಎಲ್ಲೇ ಕುತ್ಕೊಂಡು ಹುಡುಗರು ಎಲ್ಲ ಲಾವಿ ಮಾಡಾಕತ್ತೇವ ಮೊಬೈಲ್ದಾಗ ಎಲ್ಲಾ ಕಡೆ ಹೋಗ್ತದ ಏನ್ ಮಾತಾಡ್ತಾರ ಚೆಕ್ ಮಾಡ್ತಿರ್ತಾರಲ್ಲೇ ವಿಷಯ ಡೈವರ್ಟ್ ಆಗ್ಬಾರ್ದು ನೀವು 3 ಕಾರ್ಖಾನೆ ಸಂಬಂಧಪಟ್ಟಂತ ಜಮಖಂಡಿ ತಾಲೂಕಿನಾಗ ಬಾಕಿ ಯಾವ ಇಶ್ಯೂ ಸ್ಪಷ್ಟೀಕರಣ ಕೊಡ್ತೀರಿ ನೀವು ಯಾರೇ ಒಬ್ರು ಯಾವ ಇಶ್ಯೂ ಆಗಿದ್ದು ಯಾವ ಬಾಕಿ ಹೋಗತಿ ಅದ್ ಸ್ಪಷ್ಟತೆ ಪಟ್ಟಂದ್ರ ನಾವ್ ಮಾತಾಡಿದ್ಕು ಅದಕ್ಕೂ ಬರಬರಾಗತ್ತೆ ಹೌದಲ್ರಿ ಈಗ DC ಆಫೀಸ್ದಾಗ ಚರ್ಚೆ ಆಗೈತಿ ಹಿಂದಿನ ಹಳೆ ಬಾಕಿಗಳು ಎಲ್ಲೆಲ್ಲಿ ಕೊಟ್ರಿ ಏನೇನ್ ಮಾಡಿರ್ತಂದಾಗ ಅಲ್ಲಿ ಚರ್ಚೆ ಆಗೈತಿ ನಾವು ಕೇಳಿದಾಗ ನಮ್ಮ ಮುದೋಳ ಭಾಗದ ರೈತರಿಗೆ ಕೇಳಿದಾಗ 18-19 ಸಾವಿರ 2ನೇ ಕಂತಿನ ಆಗ ರಿಕವರಿ ಆದ ಮೇಲೆ ನಾವು ರೇಟ್ ಮಾಡಿದ್ವಿ 175 225 ಆಮೇಲೆ 111 ಈ ಗುಲ್ಗುಂಟ 170 ಹಿಂಗೆಲ್ಲ ಅದು ಬೇಸ್ ಮ್ಯಾಗ ರೇಟ್ ಮಾಡಿದ್ವಿ ಆಮೇಲೆ 2021-22ಕ್ಕ 2ನೇ ಕಂತಿನ 62 ಕೊಡ್ಬೇಕಂತೇಳಿ ಅಲ್ಲಿ ಅನೌನ್ಸ್ ಆಗಿರ್ತದ ಅದನ್ನ ಸ್ಪಷ್ಟೀಕರಣ ಆಯ್ತು ಇರೋರಿಗೆ ಪತ್ರಕ್ಕೆ ಬರ್ಬೇಕಾದ್ರೆ ಅದಕ್ಕೆ ತಹಸೀಲ್ದಾರ್ ಅವರು DC ಅವ್ರು ಕೇಳ್ತಾರ ಯಾವ ಕಾರ್ಖಾನೆ ಕೊಟ್ಟರು ಯಾವ ಪಟ್ಟಿನ ಸ್ಪಷ್ಟೀಕರಣ ಅಂತ ತಿಳ್ಕೊಂಡು ನಿಮ್ ಮಿಸೇಜ್ ಕರೆಕ್ಟ್ ಆಗಿ ಎಲ್ಲ ಕಡೆ ಪಾಸ್ ಆಗತ್ತೆ ಒಂದ್ ಫಿಟ್ರಿ ಒಂದ್ ಪಟ್ ಅಂದ್ರೆ ಈ ಜಮಖಂಡಿ ಹಂಗೆ ಕೇಳ್ಯಾರ ಅನ್ನೋದು ಆಗ್ಬಾರ್ದು ಅದಕ್ಕಾಗಿ ಪತ್ರಿಕೆ ನಮ್ಮ ಮಿತ್ರದಾರ ಇಲ್ಲಿ TV ಅವರು ಎಲ್ಲರೂ ಇರ್ತಾರ ಮಿಸೇಜ್ ಕರೆಕ್ಟ್ ಹೋಗ್ಬೇಕು ಅನ್ನುವಂತ ಉದ್ದೇಶ ಇಷ್ಟ ಅದಕ್ಕೆ ನೀವು ಒಂದು ಕೆಲಸ ಮಾಡ್ರಿ ಎಷ್ಟು ಇಸ್ವೆಗಿಂತ ಯಾವ ಬಾಕಿ ಇಟ್ಕೊಂಡಾರ ಯಾಕೆ ಕ್ಲಿಯರ್ ಮಾಡ್ಯಾರ ಇನ್ನೊಂದು ಬಾರಿ ಡೇಂಜರ್ ಗೊತ್ತಿಲ್ಲ ನಿಮಗೆ ಈಗ ಬಾಕಿ ನಾವು ಹಣ ಕೇಳಿದ್ರೆ ಕೊಟ್ಟಿಲ್ಲ ಅಂದ್ಬಿಟ್ಟಿರ್ತಾರ ಅವ್ರ ರೊಕ್ಕನ ಕೊಟ್ಟಿರಂಗಿಲ್ಲ ಗೊತ್ತಿಲ್ಲ ನಿಮಗೆ ಈಗ 21-22ನೇ ಸಾಲಿನ 62 ರೂಪಾಯಿ ದುಡ್ಡ ಗುಲ್ಗುಂಟಿ ಅವ್ರ 3,75,00,000 ಬಾಕಿ ಐತಿನ ಅವ್ರದ ಯಾರು ಕೊಡ್ಬೇಕಾಗಿತ್ತು ಹೇಳ್ಕೊಂತ ಕಳಿಸಿರಿ ಆದ್ರೆ ಅದು ಇಸ್ವಿ ತಿಳ್ಕೊರಿ ಮೊದಲ 21-22 ಇಸ್ವಿ 62 ರೂಪಾಯಿ ಬಿಲ್ ಬರ್ಬೇಕು ಯಾರು ಬಂದಿಲ್ಲ ಬಂದಕ್ಕೆ ಪತ್ರಿಕೆ ನಿಮಗೂ ಬೇಕಲ್ಲ ಬೇಕು ಬೇಡ್ರಿ ಅದಕ್ಕ ಸಾಹಿತ್ಯ ಏನಾಗಿತ್ತು ಅದು ಬೇಕು ಆಮೇಲೆ ಸಿದ್ದು ನಾವು ಕೊಟ್ಬಿಟ್ಟಿದ್ರೆ ಏನಾರ ಮೊದಲೇ ಕಂತ್ರಣ ಬರ್ಬೇಕಾಗಿತ್ತ ಅದ್ರ ಸ್ಪಷ್ಟೀಕರಣ ಕೊಟ್ಟಂದ್ರ ಜನರಿಗೆ ಮಿಸೇಜ್ ಕರೆಕ್ಟ್ ಹೋಗ್ಬೇಕು ಅನ್ನುವಂತ ಉದ್ದೇಶ ಐತೆ ಯಾರು ಹೇಳ್ತೀರೋ ಒಬ್ರು ಸ್ಪಷ್ಟೀಕರಣ ಕರೆಕ್ಟ್ ಆಗಿ ಅವ್ರಿಗೆ ಮಾತಾಡ್ರಿ ನೀವು ಅದನ್ನ ತಗೊಂಬರಿ ಆಮೇಲೆ ಮುಖಂಡರು ಚರ್ಚೆ ಮಾಡ